ನಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕಕ್ಕೆ ಇವಳು ಯಾರು? ಇವಳಿಗೆ ಏನಿದೆ ರೈಟ್ಸು? ನಾನು ಎಷ್ಟು ದಿನ ಸುಮ್ಮನೆ ಇರಲಿ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಅಂದ್ರೆ ಕಥೆನೇ ಮುಗಿಸ್ಬೇಕಷ್ಟೇ. ಏನ್ ಮಾತಾಡ್ತಿದ್ದೀರಾ? ನನ್ನ ಕುಟುಂಬಕ್ಕೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಅವ್ರನ್ನ ಕೊಂದು ಜೈಲ್ಗೆ ಹೋಗ್ತೀನಿ ವಿನಾ ಕೈ ಕಟ್ಕೊಂಡು ಸುಮ್ಮನೆ ಕೂರಲ್ಲ. ರಾಘವ್, ಸ್ವಲ್ಪ ಸಮಾಧಾನ ಮಾಡ್ಕೋ. ಮೀರಾ, ಇವತ್ತು ನೀನು ನಿಮ್ಮ ಅಣ್ಣ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವ್ರ ಪ್ರೀತಿ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡ್ರೋಳು. ನಮ್ಮ ಕುಟುಂಬದ ನೆಮ್ಮದಿನೇ ಹಾಳು ಮಾಡ್ಬಿಟ್ರೋಳು. ಅವಳನ್ನು ಹೇಗೆ ಡೀಲ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನೀವು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಇಲ್ಲ ಮೀರಾ, ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನೀ ಸುಮ್ಮನೆ ಇರು. ರೀ, ಈಗ ನಾವು ಪೊಲೀಸರು ಅಂತ ಹೋದ್ರೆ ಅವ್ರ ಮುಂದೆ ಆಶ್ರಮಕ್ಕೆ ಹೋಗಿ ಲೆಕ್ಚರ್ ಯಾರು ಕದ್ರು ಅಂತ ಕೇಳ್ತಾರೆ. ಆಗ ನಮ್ಮ ಅತಿಥಿ ವಿಷಯ ಹೊರಗಡೆ ಬರುತ್ತೆ. ಅದರಿಂದ ಸಮಸ್ಯೆನ ನಾವೇ ಬರ್ಮಾಡ್ಕೊಂಡಾಗತ್ತೆ. ಇವಾಗ ಪ್ರಿಯಾಗ್ ಶಿಕ್ಷೆ ಕೊಡ್ಸೋದಕ್ಕಿಂತ ಅತಿಥಿ ವಿಷಯ ಹೊರಗೆ ಬರದೇ ಇರಾಗ ನೋಡ್ಕೊಳ್ಳೋದು ಮುಖ್ಯ ಅಲ್ವಾ? ಹಾಗಂತ ಅವ್ರು ಕೊಡೋ ಟಾರ್ಚರ್ನ ಎಷ್ಟು ದಿನ ಅಂತ ಸಹಿಸ್ಕೊಳ್ತೀಯ? ಅವಳನ್ನ ಒಳ್ಳೆವಳು ಅಂತ ತಿಳ್ಕೊಂಡು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ವಿ. ಅವಳು ನೋಡಿದ್ರೆ ತಿಂದು ಮನೆಗೆ ದ್ರೋಹ ಆಗೋದ್ಲು. ಇಲ್ಲ ಲಕ್ಷ್ಮಿ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ರಾಘವ್. ಅದಕ್ಕೆ ಅವಳ ವಿಷಯನ ನನಗೆ ಬಿಟ್ಬಿಡು. ಈಗಲೇ ಲೆಡ್ಜರ್ ತಗೊಂಡು ಆಶ್ರಮಕ್ಕೆ ಹೋಗಿ ಕೊಟ್ಬಾ. ಹೌದು ರೀ, ನಾವ್ ಈಗ್ಲೇ ಊರಿಗೆ ಹೋಗೋಣ. ಇಲ್ಲಾಂದ್ರೆ ಸುನಂದಕ್ಕ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ನಾನು ಹೋಗಿ ಲೆಡ್ಜರ್ ಬುಕ್ ತಗೊಂಡ್ ಬರ್ತೀನಿ. ಏನ್ ಈ ಬುಕ್ಕು ಇಷ್ಟೊಂದು ಭಾರ ಇದೆ? ಏನಿದೆ ಅಂತದ್ದು ಇದರಲ್ಲಿ? ಅದಿತಿ, ಇದು ನಿಮ್ ಪಪ್ಪನ ಆಫೀಸಿಗೆ ಸಂಬಂಧಪಟ್ಟಿದ್ ಬುಕ್ಕು. ಇದಕ್ಕೋಸ್ಕರ ಪಪ್ಪ ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ಇದು ನಿನ್ಗೇನ್ ಗೊತ್ತಾಗತ್ತೆ? ಕೊಡು ಇಲ್ಲಿ. ಯಾಕೆ ನೀನು ಹೀಗಾಡ್ತಿದ್ಯಾ? ನನ್ಗೇನು ಈ ಬುಕ್ ಬೇಕಾಗಿಲ್ಲ, ನೀನೇ ಇಟ್ಕೋ. ಲಕ್ಷ್ಮಿ ಏನು ಅಂತ ನಿನಗೆ ಈಗ ಗೊತ್ತಾಗ್ತಾ ಇದೆಯಾ ಪ್ರಿಯಾ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳ್ತಾರೆ. ಏನಂತೀಯ? ಲಕ್ಷ್ಮಿ, ಮೀರಾ, ನೀವು ಆ ಲೆಡ್ಜರ್ ಬುಕ್ನ ತಗೊಂಡೋದ್ರೆ ಏನಂತೆ? ನನಗೆ ಬೇಕಾಗಿರೋ ಡೀಟೇಲ್ಸ್ ಎಲ್ಲ ಈ ಪೇಪರ್ನಲ್ಲಿದೆ. ಲಕ್ಷ್ಮಿ, ನಿನ್ನಿಂದ ಅದಿತಿನ ದೂರ ಮಾಡಬೇಕು ಅಂತ ನಾನಷ್ಟೇ ಅಲ್ಲ, ಆ ನಿನ್ನ ಸಾಯಿನಾಥನು ಫಿಕ್ಸ್ ಆಗಿದ್ದಾನೆ. ಆ ನೀರನ್ನು ಮುಂದೆ ಬಿಟ್ಟು ನನ್ನ ಕೆನ್ನೆಗೆ ಒಡಿಸ್ತೆ ಅಲ್ವಾ? ಆದರೆ ನಾನು ನಿನ್ನ ಜೀವಕ್ಕೆ ಜೀವ ಆಗಿರೋ ನಿನ್ನ ಸಂಸಾರನೇ ಹೊಡಿತೀನಿ.